ದಶರಥ ಮಹಾರಾಜರಿಗೆ ಯಜ್ಞದ ಫಲವಾಗಿ 4 ಮಕ್ಕಳು ಹುಟ್ಟಿದ್ದಾರೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ. ಅವರೆಲ್ಲ ಬೆಳೆದು ದೊಡ್ಡವರಾಗ್ತಾ ಇದ್ದಾರೆ. ಲೋಕದೃಷ್ಟಿಯಿಂದ ರಾಮಚಂದ್ರನಿಗೆ ಇನ್ನೂ 16 ವರ್ಷ ತುಂಬಿಲ್ಲ. ಅಷ್ಟರಲ್ಲೇ ವಿಶ್ವಾಮಿತ್ರ ಮಹರ್ಷಿಗಳು ಬಂದು, ನಾನು ಷಡ್ರಾತ್ರ ಯಜ್ಞ ಮಾಡ್ತಾ ಇದ್ದೇನೆ, 6 ದಿವಸ ಮಾಡುವಂಥ ಒಂದು ಯಜ್ಞ, ಸಿದ್ಧಾಶ್ರಮದಲ್ಲಿ ಅದನ್ನು ಹಮ್ಮಿಕೊಂಡಿದ್ದೇನೆ. ಸುಬಾಹು, ಮಾರೀಚರ ನೇತೃತ್ವದಲ್ಲಿ ಅನೇಕ ರಾಕ್ಷಸರು ಆ ಯಜ್ಞವನ್ನು ಧ್ವಂಸ ಮಾಡ್ತಾ ಇದ್ದಾರೆ, ಯಜ್ಞಕ್ಕೆ ವಿಘ್ನವನ್ನು ಉಂಟು ಮಾಡ್ತಾ ಇದ್ದಾರೆ. ಅವರನ್ನು ನಾಶ ಮಾಡಿ ಸಾಂಗವಾಗಿ ಯಜ್ಞ ಪರಿಪೂರ್ಣ ಆಗುವಂತೆ ಮಾಡಬೇಕು, ಅದು ನನ್ನ ಉದ್ದೇಶ. ಅದಕ್ಕೋಸ್ಕರ ರಾಮಲಕ್ಷ್ಮಣರನ್ನು ನನ್ನ ಜೊತೆಗೆ ಕಳಿಸು ಅಂತ ವಿಶ್ವಾಮಿತ್ರರು ಹೇಳಿಕೊಂಡರು. ಮೊದಲು ದಶರಥ ಆ ರಾಮಲಕ್ಷ್ಮಣರನ್ನು ಕಾಡಿಗೆ ಹೇಗೆ ಕಳಿಸಲಿ, ಆ ರಾಕ್ಷಸರ ಜೊತೆಗೆ ಹೇಗೆ ಯುದ್ಧ ಮಾಡಿಯಾರು ಅಂತ ಆತಂಕ ವ್ಯಕ್ತಪಡಿಸ್ತಾನೆ. ವಸಿಷ್ಠ ಋಷಿಗಳು ರಾಮಲಕ್ಷ್ಮಣರು ಸಾಧಾರಣರಲ್ಲ ಅಂತ ಅವನನ್ನು ಬೋಧಿಸ್ತಾರೆ. ಆಗ ಒಲ್ಲದ ಮನಸ್ಸಿನಿಂದ ದಶರಥ ಮಹಾರಾಜ ಕೊಟ್ಕಳಿಸಿದ. ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಕರೆಕೊಂಡು ಕಾಡಿಗೆ ಬಂದು ಅವರಿಗೆ ಯಾವುದೇ ತೊಂದರೆ ಆಗದಂತೆ ಬಲ ಅತಿಬಲ ಅನ್ನುವಂಥ 2 ಮಂತ್ರಗಳನ್ನು ಉಪದೇಶ ಮಾಡ್ತಾರೆ. ಶ್ರಮ ಭಯ ನುದವು ಅಂತಾರೆ ಅದಕ್ಕೆ. ಬಲ ಅನ್ನುವಂಥ ಮಂತ್ರ ಇದ್ದರೆ ಶ್ರಮ ಆಗೋದಿಲ್ಲ, ಭಯ ಇಲ್ಲ ಅಂಥ ವಿದ್ಯೆ ಮಂತ್ರ ಅದು. ಅತಿಬಲ ಅಂತನ್ನೋದು ನಮ್ಮ ಮೇಲೆ ಯಾರಾದರೂ ಆಕ್ರಮಣ ಮಾಡಲಿಕ್ಕೆ ಬಂದರೆ ಅವರೇ ಕುಸಿದು ಬೀಳ್ತಾರೆ. ಆಕ್ರಮಣ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಧ್ಯದಲ್ಲೇ ಕುಸಿದು ಬೀಳ್ತಾರೆ. ಅಂಥ ಒಂದು ಮಂತ್ರ ಅತಿಬಲ ಅನ್ನೋ ಮಂತ್ರ. ಅದನ್ನು ಉಪದೇಶ ಮಾಡಿ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಬ್ರಹ್ಮಾಸ್ತ್ರವನ್ನು ಕೂಡ ಉಪದೇಶ ಮಾಡ್ತಾರೆ. ವಿಶ್ವಾಮಿತ್ರರು ರಾಮಲಕ್ಷ್ಮಣರಿಗೆ ಬ್ರಹ್ಮಾಸ್ತ್ರ ಉಪದೇಶ ಮಾಡಿದರು ಅಂದರೆ ಅರ್ಥ ಏನು? ಸರ್ವಜ್ಞನಾಗಿರ್ತಕ್ಕಂಥ ಶ್ರೀರಾಮನಿಗೆ ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾಗಿರ್ತಕ್ಕಂಥ ಶ್ರೀರಾಮನಿಗೆ ಗಾಯತ್ರಿ ಉಪದೇಶ ಮಾಡೋದು. ಬ್ರಹ್ಮಾಸ್ತ್ರ ಅಂದ್ರೇನು? ಗಾಯತ್ರಿ ಮಂತ್ರವೇ ಬ್ರಹ್ಮಾಸ್ತ್ರ. ಆದರೆ ನಾವು ಹೇಳುವಂಥ ಗಾಯತ್ರಿ ಅಲ್ಲ. ನಾವು ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಗಾಯತ್ರಿ ಮಂತ್ರ ಹೇಳ್ತೇವೆ. ಇದೇ ಮಂತ್ರವನ್ನು ವ್ಯತ್ಯಾಸವಾಗಿ ಹೇಳ್ತಾ ಬರಬೇಕು, ವ್ಯುತ್ಕ್ರಮದಿಂದ ಹೇಳ್ತಾ ಬರಬೇಕು. ಹಿಂದಿನಿಂದ ಹೇಳ್ತಾ ಬಂದರೆ ಅದು ಬ್ರಹ್ಮಾಸ್ತ್ರ ಮಂತ್ರ ಆಗ್ತದೆ. ಪ್ರತ್ಯೇಕ ಮಂತ್ರ ಅಲ್ಲ, ಗಾಯತ್ರಿ ಮಂತ್ರವೇ. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ತ್ ಮೊದಲು ಹೇಳಬೇಕು, ಆಮೇಲೆ ಯಾ, ಆಮೇಲೆ ದ, ಚೋ, ಪ್ರ ಹೀಗೆ ಹೇಳ್ತಾ ಬರಬೇಕು. ಅದು ಬ್ರಹ್ಮಾಸ್ತ್ರ ಮಂತ್ರ. ಹಾಗಾದರೆ ಬಹಳ ಸುಲಭ ಆಯಿತು. ನಾವು ಅದನ್ನು ಬರ್ಕೊಂಡು ಹಿಂದಿನಿಂದ ಮುಂದೆ ಓದ್ತಾ ಹೋದರೆ ಬ್ರಹ್ಮಾಸ್ತ್ರ ಆಗ್ತದಲ್ಲ, ನಮಗೂ ಬ್ರಹ್ಮಾಸ್ತ್ರ ಸಿಗ್ತಾಯಿಲ್ಲ ಅಂದರೆ ಆ ರೀತಿ ಟೇಬಲ್ ವಿದ್ಯೆಯಿಂದ ಬರುವಂಥದ್ದಲ್ಲ ಅದು. ಅದೇ ರೀತಿ ಪರಂಪರಾ ಉಪದೇಶ ಬಂದಿರಬೇಕು. ಪ್ರಚೋದಯಾತ್ ಅಂತಿದ್ದಾಗ ತ, ಯಾ, ದ, ಚೋ ಈ ರೀತಿ ಮಂತ್ರವನ್ನು ಜಪ ಮಾಡಿ ಸಿದ್ಧಿ ಪಡ್ಕೊಂಡವರು ಪರಂಪರಾ ಉಪದೇಶ, ಪರಂಪರೆ ಬಂದಿರಬೇಕು, ಗುರುಮುಖೇನ ಉಪದೇಶ ಪಡೆದಿರಬೇಕು. ಅವರು ಹೇಳಿದರೆ ಆವಾಗ ಅದು ಗಾಯತ್ರಿ ಮಂತ್ರದ್ದು ಬ್ರಹ್ಮಾಸ್ತ್ರ ಮಂತ್ರ ಆಗ್ತದೆ. ಇಲ್ಲದಿದ್ದರೆ ಯಾವ ಮಂತ್ರವನ್ನಾದರೂ ಕೂಡ ಪುಸ್ತಕ ನೋಡಿ ಹೇಳಿಬಿಡಬಹುದು, ಅದು ಮಂತ್ರ ಆಗೋದಿಲ್ಲ. ತಂದೆ ಮಗನಿಗೆ ಗಾಯತ್ರಿ ಮಂತ್ರ ಉಪದೇಶ ಮಾಡಬೇಕಾದರೂ ಕೂಡ, ಸಂಧ್ಯಾ ವಂದನೆ ಗಾಯತ್ರಿ ಮಂತ್ರ ಉಪದೇಶ ಮಾಡಬೇಕಾದರೂ ಕೂಡ 24,000 ಜಪ ಆಗಿರಬೇಕು ಅಂತುಂಟು. ತಾನು ಅಷ್ಟು ಜಪ ಮಾಡಿ ಆಮೇಲೆ ಮಗನಿಗೆ ಉಪದೇಶ ಮಾಡಬೇಕು. ತನ್ನ ಕೈಲಿ ಅಷ್ಟು ಸಾಧ್ಯ ಇಲ್ಲದಿದ್ದರೆ ಬ್ರಾಹ್ಮಣರಿಂದಲಾದರೂ ಜಪ ಮಾಡಿಸಿ
ಅವರಿಗೆ ದಾನ ದಕ್ಷಿಣಾದಿಗಳನ್ನು ಕೊಟ್ಟು ತಾನು ಉಪದೇಶ ಮಾಡಬೇಕು. ಆವಾಗ ಅದು ಗಾಯತ್ರಿ ಮಂತ್ರೋಪದೇಶ ಅಂತ ಅನ್ನಿಸ್ತದೆ. ಹಿಂದಿನ ದಿವಸನೇ ಅಪ್ಪ ಕಲಿತು ಮಗನಿಗೆ ಮರುದಿವಸ ಉಪದೇಶ ಮಾಡಿದರೆ ಅದು ಗಾಯತ್ರಿ ಮಂತ್ರ ಆಗೋದಿಲ್ಲ. ಹಾಗೆ ಬ್ರಹ್ಮಾಸ್ತ್ರ ಅಂದರೂ ಅಂಥದ್ದು. ಅಂದಮೇಲೆ ಗಾಯತ್ರಿ ಪ್ರತಿಪಾದ್ಯನಾದವನೇ ಶ್ರೀರಾಮ. ಅವನಿಗೆ ವಿಶ್ವಾಮಿತ್ರರು ಬ್ರಹ್ಮಾಸ್ತ್ರ ಕೊಟ್ಟರು ಅಂದರೆ ಏನರ್ಥ? ಇವನು ಸರ್ವಜ್ಞ ಪರಮಾತ್ಮ ಅನ್ನೋದು ವಿಶ್ವಾಮಿತ್ರರಿಗೆ ಗೊತ್ತಿದೆಯೋ ಇಲ್ವೋ? ಗೊತ್ತಿದ್ದ ಮೇಲೆ ಯಾಕೆ ಉಪದೇಶ ಕೊಡಲಿಕ್ಕೆ ಹೋದರು ಅಂದರೆ, ಅವರಿಗೆ ಉಪದೇಶ ಕೊಟ್ಟದ್ದರಿಂದ ತನಗೆ ಪುಣ್ಯ ಬರಲಿ ಅಂತ ಕೊಟ್ಟದ್ದು. ಅದಕ್ಕೆ ವಾದಿರಾಜ ಸ್ವಾಮಿಗಳು ಒಂದು ದೃಷ್ಟಾಂತ ಕೊಡ್ತಾರೆ. ಒಬ್ಬ ಗೃಹಸ್ಥ ಯತಿಗಳಿಗೆ ಭಿಕ್ಷೆ ಮಾಡಿಸ್ತಾನೆ. ಭಿಕ್ಷೆ ಮಾಡಿಸಿದ್ರಿಂದ ಯತಿಗಳ ಹೊಟ್ಟೆ ತುಂಬಿತು ಅಂತ ಭಾವಿಸೋದಲ್ಲ, ನನ್ನಲ್ಲಿ ಪುಣ್ಯ ತುಂಬಿತು ಅಂತ ಭಾವಿಸಬೇಕು. ನಮ್ಮ ಪುಣ್ಯಕ್ಕಾಗಿ ನಾವು ಯತಿಗಳಿಗೆ ಭಿಕ್ಷಾ ಹಾಕ್ತಾ ಇದ್ದೇವೆ. ಯತಿಗಳು ಭಿಕ್ಷಾ ಸ್ವೀಕಾರ ಮಾಡಿದರೆ ಇದರಿಂದ ಯಜಮಾನನಿಗೆ ಪುಣ್ಯ ಲಾಭ. ಅದರಂತೆ ವಿಶ್ವಾಮಿತ್ರ ಋಷಿಗಳು ಬ್ರಹ್ಮಾಸ್ತ್ರ ಮಂತ್ರವನ್ನು ರಾಮನಿಗೆ ಉಪದೇಶ ಮಾಡಿದ್ದರಿಂದ ಅವರಿಗೆ ಪುಣ್ಯ ಲಾಭ ಆಯಿತಷ್ಟೆ. ವಿಶ್ವಾಮಿತ್ರರು ತಮಗೆ ಪುಣ್ಯ ಲಾಭಕ್ಕೋಸ್ಕರವಾಗಿ ಉಪದೇಶ ಮಾಡಿದರು, ರಾಮನಿಗದು ಮಂತ್ರದ ಲಾಭ ಆಗಲಿ ಅಂತ ಅಲ್ಲ. ಹೀಗೆ ಬ್ರಹ್ಮಾಸ್ತ್ರವನ್ನು ರಾಮ ಲಕ್ಷ್ಮಣರು ಪಡೀತಾರೆ. ಆಮೇಲೆ ವಿಶ್ವಾಮಿತ್ರರು ಮುಂದೆ ಕರ್ಕೊಂಡು ಹೋಗ್ತಾ ಸಿದ್ಧಾಶ್ರಮಕ್ಕೆ ಹೋಗಬೇಕು, ತಮ್ಮ ಯಜ್ಞ ಮಂಟಪಕ್ಕೆ ಹೋಗಬೇಕು. ದಾರಿಯಲ್ಲಿ ಒಂದು ದೊಡ್ಡ ಪರ್ವತವನ್ನು ನೋಡ್ತಾನೆ ರಾಮ. ವಿಶ್ವಾಮಿತ್ರರನ್ನು ಕೇಳಿದ, ಇದೇನು ಪರ್ವತ ಅಂತ ಕೇಳಿದ. ಅದು ಪರ್ವತ ಅಲ್ಲ, ಅದು ಎಲುಬಿನ ರಾಶಿ ಎಂದರು ವಿಶ್ವಾಮಿತ್ರ ಋಷಿಗಳು. ಎಲುಬಿನ ರಾಶಿ, ಅದು ಪರ್ವತದಷ್ಟು ದೊಡ್ಡದಾಗಿತ್ತು. ಯಾರು ಎಲುಬಿನ ರಾಶಿ ಮಾಡಿದ್ದು? ವಿಶ್ವಾಮಿತ್ರರು ಹೇಳ್ತಾರೆ, ಈ ಭಾಗದಲ್ಲಿ, ಈ ಅರಣ್ಯ ಪ್ರದೇಶದಲ್ಲಿ ತಾಟಕ ಅಂತ ಒಬ್ಬಳು ರಾಕ್ಷಸಿ ಇದ್ದಾಳೆ, ತಾಟಕೆ. ಆ ತಾಟಕೆಯ ಕೆಲಸ ಏನು ಅಂತಂದರೆ, ಅನೇಕ ಮಂದಿ ಋಷಿಗಳನ್ನು ಕೊಂದು ಅವರ ರಕ್ತಪಾನ ಮಾಡಿ ಮಾಂಸ ಭಕ್ಷಣೆ ಮಾಡಿ ಎಲುಬಿಗೇನು ಹತ್ತಿರ್ತದೆ ಅದನ್ನೂ ಕೂಡ ಚೀಪಿ ಆ ಖಾಲಿ ಎಲುಬುಗಳನ್ನು ಒಂದು ಕಡೆ ಹಾಕಿರ್ತಾಳೆ. ಒಂದು ಡಿಸಿಪ್ಲಿನ್ ಇಟ್ಕೊಂಡಿದ್ಲಂತೆ ತಾಟಕೆ. ಎಷ್ಟು ಎಲುಬು ಚೀಪ್ತಿದ್ಲೋ ಅದನ್ನು ಒಂದೇ ಕಡೆ ಹಾಕೋದು ಅಂತ ಒಂದು ನಿಯಮ ಇಟ್ಕೊಂಡಿದ್ಲು. ಋಷಿಗಳನ್ನು ಮನುಷ್ಯರನ್ನು ಕೊಲ್ಲೋದು, ಅವರ ಎಲುಬು ಚೀಪೋದು, ಒಂದು ಕಡೆ ತಂದು ಹಾಕೋದು, ಅದು ಪರ್ವತದಷ್ಟು ರಾಶಿಯಾಗಿದೆ. ಬೇಕು ಅಂತಲೇ ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನ ಆ ಮಾರ್ಗದಿಂದ ಕರ್ಕೊಂಡು ಹೋದರು ಸಿದ್ಧಾಶ್ರಮಕ್ಕೆ. ಆ ಎಲುಬಿನ ರಾಶಿ ನೋಡಿ ರಾಮನಿಗೆ ರೋಷಾವೇಶ ಬರಬೇಕು, ಬ್ರಾಹ್ಮಣರ ಮೇಲೆ ಅನುಕಂಪೆ ಬರಬೇಕು, ತಾಟಕೆಯನ್ನು ಕೊಲ್ಲಬೇಕು, ಎಂಥ ನೀಚಕೃತ್ಯ ಮಾಡಿದ್ದಾಳೆ ಅಂತ ತೋರಿಸ್ಬೇಕು. ಅದಕ್ಕೋಸ್ಕರ ಎಲುಬಿನ ಪರ್ವತದ ಹತ್ತಿರ ಕರ್ಕೊಂಡು ಹೋಗಿ, ಇದು ಅಸ್ಥಿ ಪರ್ವತ, ಇದು ತಾಟಕೆ ನಿರ್ಮಾಣ ಮಾಡಿದ್ದು ಅಂತ ತೋರಿಸಿದರು. ಯಾರ ತಾಟಕೆ ಅಂತಂದರೆ, ಸುಕೇತು ಅಂತ ಒಬ್ಬ ಯಕ್ಷ. ದೇವತೆಗಳಲ್ಲಿ ಒಂದು ಗುಂಪಿದೆ, ಯಕ್ಷರು ರಾಕ್ಷಸರು ಅಂತೆಲ್ಲ ಇದ್ದಾರೆ, ಗಂಧರ್ವರು ವಿದ್ಯಾಧರರು, ಇವರೆಲ್ಲ ದೇವತಾ ವರ್ಗಕ್ಕೆ ಸೇರಿದವರು. ಸುಕೇತು ಅಂತ ಒಬ್ಬ ಯಕ್ಷನ ಮಗಳೇ ತಾಟಕ. ಸುಂದ ಅನ್ನೋನನ್ನು ಮದುವೆ ಮಾಡಿಕೊಂಡಿದ್ಲು. ಒಮ್ಮೆ ಅಗಸ್ತ್ಯ ಋಷಿಗಳ ತಂಟೆಗೆ ಹೋಗಿ ಆ ತಾಟಕೆ ಶಾಪಗ್ರಸ್ತಳಾದ್ಲು. ನಿನಗೆ ರಾಕ್ಷಸ ಜನ್ಮ ಬರಲಿ, ರಾಕ್ಷಸ ದೇಹ ಬರಲಿ, ರಾಕ್ಷಸ ಸ್ವಭಾವ ಬರಲಿ ಅಂತ ಶಾಪ ಕೊಟ್ಟರು. ಅಗಸ್ತ್ಯರ ಶಾಪದಿಂದ ರಾಕ್ಷಸಿ ಆದವಳು. ಮೂಲತಃ ಸುಂದನ ಹೆಂಡತಿ, ಸುಕೇತು ಯಕ್ಷನ ಮಗಳು. ಅಗಸ್ತ್ಯರ ಶಾಪದಿಂದ ರಾಕ್ಷಸಿ. ಅವಳೇ ಈ ಎಲುಬುಗಳನ್ನು ಚೀಪಿ ಹಾಕಿದ್ದಾಳೆ. ಅವಳು ನಿರ್ಮಾಣ ಮಾಡಿದ ಅಸ್ಥಿ ಪರ್ವತ ಇದು ಅಂತ ತೋರಿಸುವಾಗಲೇ ತಾಟಕೆ ಬಂದುಬಿಟ್ಲು. ನೋಡು ಬದಲು ಈ ಅಸ್ಥಿ ಪರ್ವತ ನಿರ್ಮಾಣ ಮಾಡಿದ ತಾಟಕೆ ಬಂದಳು. ಬಿಡು ಬಾಣ, ಮಂತ್ರೋಪದೇಶ ಆಗಿದೆ, ಬಾಣ ಬಿಟ್ಟು ಅವಳನ್ನು ಕೊಲ್ಲು. ರಾಮದೇವರು, ಇವಳು ಸ್ತ್ರೀ ಅಲ್ವೇ, ಸ್ತ್ರೀ ಅಂದ ಮೇಲೆ ಹ್ಯಾಕೆ ಕೊಲ್ಲೋದು, ಸ್ತ್ರೀ ಹತ್ಯೆ ಮಾಡಿಕೊಡುದು, ಒಂದು ಹೆಜ್ಜೆ ಹಿಂದಿಟ್ಟ. ಆಗ ವಿಶ್ವಾಮಿತ್ರರು ಹೇಳ್ತಾರೆ, ಇವಳು ಹೆಣ್ಣು ಮಗಳು, ಇವಳೊಬ್ಬಳು ಸ್ತ್ರೀ, ಇವಳನ್ನು ಹ್ಯಾಕೆ ಕೊಲ್ಲೋದು ಅಂತ ನೀನು ಸಂದೇಹ ಪಡಬೇಡ. ಎಷ್ಟೋ ಮಂದಿ ಸ್ತ್ರೀಯರನ್ನು ಪರಮಾತ್ಮ ಸಂಹಾರ ಮಾಡಿದ್ದುಂಟು.
ಇವಳು ಮೇಲ್ನೋಟಕ್ಕೆ ಸ್ತ್ರೀ ಆದರೂ ಕೂಡ ಇವಳನ್ನು ಕೊಲ್ಲದೇ ಹೋದರೆ ಎಷ್ಟೋ ಜನ ಪುರುಷರು ಸಾಯ್ತಾರೆ. ಅದರಿಂದ ಅಷ್ಟು ಪುರುಷರನ್ನು ಉಳಿಸಿದ ಪುಣ್ಯ ಬರಬೇಕಾದ್ರೆ ಈ ಒಂದು ಹೆಣ್ಣನ್ನು ಕೊಂದರೂ ಪರವಾಗಿಲ್ಲ. ಒಂದು ಹೆಣ್ಣನ್ನು ಕೊಂದದ್ರಿಂದ ಏನು ಪಾಪ ಬರಬಹುದು, ಆದರೆ ಈ ಹೆಣ್ಣಿನಿಂದ ಸಾಯುವಂಥ ಅಷ್ಟು ಜನ ಪುರುಷರು ಉಳಿತಾರಲ್ಲ, ಅದ್ರ ಪುಣ್ಯ ದೊಡ್ಡದು ಹೌದಲ್ಲ. ಅದರಿಂದ ಸ್ತ್ರೀ ಚೇತಿ ಶಂಕಮಾನೇನ, ಇವಳು ಹೆಣ್ಣು ಹೇಗೆ ಅಂತ ಸಂಶಯಪಟ್ಟಾಗ ವಿಶ್ವಾಮಿತ್ರರು ಹುರಿದುಂಬಿಸ್ತಾರೆ. ಹೆಣ್ಣು ಅಂತನ್ನೋ ಕಾರಣದಿಂದ ಬಿಡಬೇಡ, ಇವಳು ಮಾರಿ, ಇವಳು ಎಲ್ಲರನ್ನೂ ಕೂಡ ಸಾಯಿಸ್ತಕ್ಕಂಥವಳು, ಕೊಲ್ಲು ಅಂತ ಹೇಳಿದಾಗ ರಾಮದೇವರು ಆ ತಾಟಕೆ ಎದೆಗೆ ಬಾಣ ಬಿಟ್ಟು ತಾಟಕ ವಧೆ ಮಾಡ್ತಾರೆ. ಅವಳು ದೊಡ್ಡ ರಾಕ್ಷಸ ದೇಹ, ಅವಳ ಎದೆ ಸೀಳಿ ಹೋಯಿತು. ಆ ಸೀಳಿದ ಎದೆ ಅದರಿಂದ ಅವಳು ಬಿದ್ಲು, ಕುಸಿದು ಬಿದ್ಲು. ಎಷ್ಟು ದೊಡ್ಡ ಬಾಗಿಲಾದಂತಾಗಿತ್ತಂತೆ ಅವಳ ಎದೆ. ಮುಂದೆ ಸಾಯುವ ರಾಕ್ಷಸರಿಗೆಲ್ಲ ನರಕದ ಬಾಗಿಲು ಅಂತ ವರ್ಣನೆ ಮಾಡ್ತಾರೆ. ತಾಟಕೆ ಸೀಳಿದ ಎದೆ ಅದು ಬಾಗಿಲು ಓಪನ್ ಆಯಿತು, ಮುಂದೆ ಎಲ್ಲ ರಾಕ್ಷಸರು ಸತ್ತು ಆ ಮೂಲಕ ನರಕಕ್ಕೆ ಹೋಗಬೇಕು. ಆ ರೀತಿ ಭಯಾನಕವಾದ ರೀತಿಯಲ್ಲಿ ಆ ತಾಟಕೆಯನ್ನು ವಧೆ ಮಾಡ್ತಾನೆ. ಆಮೇಲೆ ತಾಟಕಾವಧ ಅದೇ ನಾಂದಿ, ಮುಂದಿನ ರಾಕ್ಷಸ ಕುಲ ನಾಶಕ್ಕೆಲ್ಲ ನಾಂದಿಯೇ ತಾಟಕಾವಧೆ. ಅಲ್ಲಿಂದ ಯಜ್ಞಮಂಟಪಕ್ಕೆ ಸಿದ್ಧಾಶ್ರಮಕ್ಕೆ ಕರ್ಕೊಂಡು ಹೋದರು. ವಾಮನಾವತಾರ ಆದ ಸ್ಥಳ ಅಂತ ಹೇಳಿದೆ ನಿನ್ನೆ. ಅಂಥ ಸಿದ್ಧಾಶ್ರಮದಲ್ಲಿ 6 ದಿವಸದ ಯಜ್ಞ ಪ್ರಾರಂಭವಾಗಿತ್ತು. ಯಜ್ಞ ಶುರುವಾದ ಕೂಡಲೇ ಸುಬಾಹು ಮಾರೀಚರು ಬಂದರು. ಮಾರೀಚ ಬಂದ. ಮಾರೀಚನನ್ನು ವಾಯವ್ಯಾಸ್ತ್ರದಿಂದ ಅಭಿಮಂತ್ರಿಸಿ ಒಂದು ಬಾಣಪ್ರಯೋಗ ಮಾಡಿ ಶ್ರೀರಾಮ ಮಾರೀಚನನ್ನು ಓಡಿಸ್ತಾನೆ. ಮಾರೀಚನ ಮೇಲೆ ವಾಯವ್ಯಾಸ್ತ್ರ ಪ್ರಯೋಗ ಆಯಿತು. ಅದು ಬಿರುಗಾಳಿಯಂತೆ ಬಂತು. ಆ ಅಸ್ತ್ರ ಅದು ಮಂತ್ರ, ಅದು ಅಸ್ತ್ರ ಅಂದರೆ ಮಂತ್ರ ಅಂತ ಅರ್ಥ. ಆ ಅಸ್ತ್ರ ಮಂತ್ರ ಇರ್ತದೆ. ವಾಯುದೇವತಾಕವಾದ ಮಂತ್ರದಿಂದ ಅಭಿಮಂತ್ರಿಸಿ ಒಂದು ಬಾಣಪ್ರಯೋಗ ಮಾಡಿದರೆ ಆ ವಾಯವ್ಯಾಸ್ತ್ರಕ್ಕೆ ಮಾರೀಚ ಉತ್ತರ ಭಾಗದಲ್ಲಿರ್ತಕ್ಕಂಥ ಸಿದ್ಧಾಶ್ರಮದಿಂದ ಗೋಕರ್ಣದ ಸಮುದ್ರದಲ್ಲಿ ಬಂದು ಬಿದ್ದಂತೆ. ಅಂಥ ಗಾಳಿ ಸೃಷ್ಟಿಯಾಯಿತು. ಇದು ವಾಯವ್ಯಾಸ್ತ್ರದ ಪ್ರಭಾವ. ಗೋಕರ್ಣದ ಸಮುದ್ರದಲ್ಲಿ ಬಂದು ಬಿದ್ದಿದ್ದಾನೆ. ಸಾಯಲಿಲ್ಲ, ಅಲ್ಲಿ ಬೀಳಿಸಿದ. ಅವನಿಂದ ಇನ್ನೂ ಸ್ವಲ್ಪ ಕೆಲಸ ಆಗೋದಿತ್ತು. ಅದಕ್ಕೋಸ್ಕರ ವಾಯವ್ಯಾಸ್ತ್ರದಿಂದ ಅವನನ್ನು ಓಡಿಸಿದ. ಸುಬಾಹು ಅಂತ ಮತ್ತೊಬ್ಬ ಬಂದ. ರಕ್ತದ ಗಡಿಗೆಗಳನ್ನು ಹಿಡ್ಕೊಂಡು ಬಂದು ಯಜ್ಞ ಮಂಟಪಕ್ಕೆ ಸುರಿಯೋದಂತೆ. ಅಂಥ ಸುಬಾಹು ಬಂದಾಗ ಆಗ್ನೇಯಾಸ್ತ್ರ ಪ್ರಯೋಗ ಮಾಡಿದ. ಆಗ್ನೇಯಾಸ್ತ್ರ ಪ್ರಯೋಗ ಮಾಡಿ ಅಂದರೆ ಅಗ್ನಿದೇವತಾಕವಾದ ಮಂತ್ರ ಜಪಿಸಿ ಒಂದು ಬಾಣಪ್ರಯೋಗ ಮಾಡಿದ. ಅದು ಬೆಂಕಿಯಾಯಿತು, ಸುಬಾಹುವನ್ನು ಸುಟ್ಟು ಬೂದಿ ಮಾಡಿತು. ಆಮೇಲೆ ಯಜ್ಞ ಪ್ರಾರಂಭ ಆಯಿತು. ಅದರ ಜೊತೆಗೆ ಅನೇಕ ರಾಕ್ಷಸರು ಸತ್ತರು. ಸಾಂಗವಾಗಿ 6 ದಿವಸದ ಯಜ್ಞ ಮುಗಿದು ಔಭೃತ ಸ್ನಾನ ಆಯಿತು. ಇದು ರಾಮದೇವರು ಮಾಡಿದಂಥ ಮಹತ್ ಕಾರ್ಯ. ಇವತ್ತು ಎಲ್ಲರೂ ಮಾಡೋದು ಅದನ್ನೇ. ಸಂಧ್ಯಾ ವಂದನೆ ಮಾಡುವಾಗ, ದೇವರ ಪೂಜೆ ಮಾಡುವಾಗ ಪಾಪಪುರುಷ ವಿಸರ್ಜನ ಅಂತ ಮಾಡ್ತಾರೆ. ಓಂ ಯಂ ಓಂ, ಓಂ ರಂ ಓಂ, ಓಂ ವಂ ಓಂ, ಅಥವಾ ಶ್ರೀಂ ಯಂ ಓಂ, ಶ್ರೀಂ ಯಂ ಶ್ರೀಂ, ಶ್ರೀಂ ರಂ ಶ್ರೀಂ, ಶ್ರೀಂ ಓಂ ಶ್ರೀಂ. ಹೆಣ್ಮಕ್ಳಿಗೂ ಉಂಟು. ಅವರು ಶ್ರೀಂ ಅಂತ ಆ ಕಡೆ ಈ ಕಡೆ ಶ್ರೀಕಾರ, ಇವರು ಓಂಕಾರ ಹೇಳ್ತಾರೆ ಗಂಡಸರು. ಯ ರ ವ ಇವು 3 ಅಕ್ಷರಗಳು. ಓಂ ಯಂ ಓಂ ಅಂತ ಜಪ ಮಾಡಿದರೆ ದೇಹದಲ್ಲಿರ್ತಕ್ಕಂಥ ಪಾಪಪುರುಷ ಒಣಗ್ತಾನಂತೆ. ಗಾಳಿಗೆ ಬಟ್ಟೆ ಒಣಗುತ್ತೆ. ಹಾಗೆ ಓಂ ಯಂ ಓಂ ಅಂತ ವಾಯುದೇವತಾಕವಾದದ್ದು. ಯಕಾರ ವಾಯುದೇವರದಕ್ಕೆ ದೇವತೆ. ಅದರಿಂದ ಓಂ ಯಂ ಓಂ ಅಂತ ವಾಯುದೇವತಾಕವಾದ ಯಕಾರವನ್ನು ಉಚ್ಚಾರಣೆ ಮಾಡಿದರೆ ಬರೇ ಯಕಾರ ಅಲ್ಲ, ಅದು ಮಂತ್ರ ಮಾಡಬೇಕು. ಅದು ಮಂತ್ರ ಆಗಬೇಕಾದ್ರೆ ಓಂ ಯಂ ಓಂ ವಾಯು ಮಂತ್ರ. ಇದು ವಾಯು ಒಣಗಿಸೋದು, ಪಾಪಪುರುಷನ ಶೋಷಣ. ಓಂ ರಂ ಓಂ, ಈ ರ ಅನ್ನೋದಕ್ಕೆ ಅಗ್ನಿದೇವರು ದೇವತೆ. ಓಂ ರಂ ಓಂ ಅಂತಂದಾಗ ಅಗ್ನಿದೇವತಾಕವಾದ ಮಂತ್ರ ಆಗ್ತದೆ. ಅದು ಪಾಪಪುರುಷನನ್ನು
ದಹನ ಮಾಡ್ತದೆ. ಆಮೇಲೆ ಅವನನ್ನು ಪಾಪಪುರುಷನನ್ನು ನಿಸ್ಸರಣ ಮಾಡಬೇಕು, ವಾಮನಾಸಾಪುಟದಿಂದ ಹೊರಗೆ ಹಾಕಬೇಕು. ಆಮೇಲೆ ದೇಹ ಅಮೃತವೃಷ್ಟಿಯಿಂದ ಪವಿತ್ರ ಆಗಬೇಕು. ಆಮೇಲೆ ಸಂಧ್ಯಾವಂದನೆ ಪೂಜೆ ಇದಕ್ಕೆ ಅರ್ಹತೆ ಸಿಗ್ತದೆ. ಓಂ ಒಂ ಓಂ ಅಂತನ್ನೋದು ವಾರುಣಾಸ್ತ್ರ, ಅದು ವರುಣದೇವತಾಕವಾದ ಅಕ್ಷರ. ವರುಣದೇವತೆ ನಮ್ಮ ದೇಹವನ್ನು ಅಮೃತವೃಷ್ಟಿಯಿಂದ ಪಾವನಗೊಳಿಸಲಿ ಅಂತ ಪ್ರಾರ್ಥನೆ ಮಾಡಿ ಓಂ ಒಂ ಓಂ ಅಂತ ಜಪ ಮಾಡೋದು. ಹೀಗೆ ಓಂ ಯಂ ಓಂ, ಓಂ ರಂ ಓಂ, ಓಂ ಒಂ ಓಂ, ಯ ರ ವ 3 ಅಕ್ಷರ, ಅದ್ಭುತವಾದ ಅಕ್ಷರಗಳು. ಯ ಅಂದರೆ ವಾಯುದೇವರು, ರ ಅಂದರೆ ಅಗ್ನಿ, ವ ಅಂದರೆ ವರುಣ. ಈ 3 ಅಕ್ಷರದ ಮಂತ್ರವನ್ನು ಜಪ ಮಾಡೋದೇ ಪಾಪಪುರುಷ ಶೋಷಣ, ದಹನ, ಆಮೇಲೆ ಅಮೃತವೃಷ್ಟಿಯಿಂದ ನಮ್ಮ ದೇಹದ ಪ್ಲಾವನ. ರಾಮದೇವರು ಅದನ್ನೇ ಮಾಡಿದರು. ವಾಯವ್ಯಾಸ್ತ್ರ ಪ್ರಯೋಗ ಮಾಡಿದರು, ಮಾರೀಚನನ್ನು ಓಡಿಸಿದರು. ಆಗ್ನೇಯಾಸ್ತ್ರ ಪ್ರಯೋಗ ಮಾಡಿದರು, ಇವನನ್ನು ಸುಬಾಹುವನ್ನು ಸುಟ್ಟು ಹಾಕಿದರು. ಆಮೇಲೆ ಯಜ್ಞ ನಡೀತು, ಅವಭೃತ ಸ್ನಾನ ಮಾಡಿದರು, ಅದೇ ವಾರುಣಾಸ್ತ್ರ. ಹೀಗೆ ಸುಬಾಹು ಮಾರೀಚರು ಒಬ್ಬನನ್ನು ಓಡಿಸ್ಬೇಕು, ಒಬ್ಬನನ್ನು ಸುಡಬೇಕು, ದೇಹವನ್ನು ಅಮೃತವೃಷ್ಟಿಯಿಂದ ಪಾವನಗೊಳಿಸ್ಕೊಳ್ಬೇಕು. ಈ ರೀತಿ ಶ್ರೀರಾಮದೇವರು ಸುಬಾಹು ಮಾರೀಚರ ವಧೆ ಮಾಡಿ ಯಜ್ಞದ ಅವಭೃತ ಮುಗಿಸಿ ಅಲ್ಲಿಂದ ಮುಂದೆ ಮಿಥಿಲೆಗೆ ಪ್ರಯಾಣ ಮಾಡಿದರು. ವಿಶ್ವಾಮಿತ್ರರು ಬಂದದ್ದೇ ರಾಮನನ್ನು ಮಿಥಿಲಾಪಟ್ಟಣಕ್ಕೆ ಕರ್ಕೊಂಡು ಹೋಗಲಿಕ್ಕೆ, ಬರೀ ಯಜ್ಞ ರಕ್ಷಣೆಗೋಸ್ಕರ ಅಲ್ಲ, ಇದು ನೆಪ ಮಾತ್ರ. ಮಿಥಿಲಾಪಟ್ಟಣಕ್ಕೆ ಕರ್ಕೊಂಡು ಹೋಗಬೇಕು. ಮಿಥಿಲಾಪಟ್ಟಣದಲ್ಲಿ ಜಾನಕಿ ಸ್ವಯಂವರ ಘೋಷಣೆಯಾಗಿದೆ, ಅಲ್ಲಿ ಕರ್ಕೊಂಡು ಹೋಗಬೇಕು ಅಂತಲೇ ಒತ್ತಾಯ ಮಾಡಿ ರಾಮನನ್ನು ಕರ್ಕೊಂಡು ಬಂದಿದ್ದು. ಇಲ್ಲದಿದ್ದರೆ ದಶರಥ ಬಂದು ಯಜ್ಞ ರಕ್ಷಣೆ ಮಾಡಬಹುದಾಗಿತ್ತು. ಆ ಮಿಥಿಲಾಪಟ್ಟಣಕ್ಕೆ ಹೋಗುವಾಗ ದಾರಿಯಲ್ಲಿ ಪೂರ್ತಿ ಮಿಥಿಲಾಪಟ್ಟಣಕ್ಕೆ ಹೋಗೋವರೆಗೂ ಎರಡೂ ಬದಿಯಲ್ಲಿರ್ತಕ್ಕಂಥ ಪ್ರದೇಶಗಳು, ಆ ನದಿಗಳು, ಅದರದ್ದೆಲ್ಲ ಕಥೆ ಹೇಳ್ಕೊಂಡು ಹೋದ್ರಂತೆ. ಯಾವ ಪ್ರದೇಶ, ಕರುಷ ದೇಶ, ಮಲದ ದೇಶ, ಇಂದ್ರದೇವರಿಗೆ ಬ್ರಹ್ಮಹತ್ಯಾ ದೋಷದಿಂದ ಪಾಪ ಬಂದಿದೆ ಅಂತ ಆದಾಗ ಆ ಮಲವನ್ನು ಕಳ್ಕೊಂಡ ಪ್ರದೇಶ ಅದು ಮಲದ ದೇಶ, ಕರುಷ ದೇಶ. ಈ ರೀತಿ ಅನೇಕ ದೇಶಗಳ ಚರಿತ್ರೆ ಅದನ್ನೆಲ್ಲ ಹೇಳಿಕೊಂಡು ಕರ್ಕೊಂಡು ಹೋಗಿದ್ದಾರೆ. ಮಕ್ಕಳನ್ನು ಪ್ರವಾಸಕ್ಕೆ ಕರ್ಕೊಂಡು ಹೋಗೋದು ಅಂತ ಉಂಟು. ರಜೆ ಬಂದಾಗ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾರೆ. ಹೋಗುವಾಗ ಸುಮ್ಮನೆ ಅದು ಇದು ಏನೇನೋ ಭಕ್ಷಣ ಮಾಡ್ತಾ ಯಾವುದನ್ನು ನೋಡಬಾರ್ದು ಅಂಥದ್ದೆಲ್ಲ ನೋಡಿ ಬಂದಿರ್ತಾರೆ. ಆದರೆ ಪ್ರವಾಸಕ್ಕೆ ಹೋದರೆ ತೀರ್ಥ ಪ್ರಬಂಧ ಹಿಡ್ಕೊಂಡು ಹೋಗಿ ಆ ತೀರ್ಥ ಪ್ರಬಂಧದ ಪ್ರಕಾರ ಆ ತೀರ್ಥಗಳ ವೈಶಿಷ್ಟ್ಯ, ಅಲ್ಲಿರ್ತಕ್ಕಂಥ ದೇವರ ಸ್ತೋತ್ರ ಅದನ್ನೆಲ್ಲ ಹೇಳೋದು. ವಿಶ್ವಾಮಿತ್ರರು ರಾಮಲಕ್ಷ್ಮಣರಿಗೆ ಆ ಪ್ರದೇಶಗಳು, ಗಂಗಾ ನದಿ ಕ್ಷೇತ್ರ, ಅದೆಲ್ಲ ಮಹಿಮೆಗಳನ್ನು ಹೇಳ್ಕೊಂಡು ಮಿಥಿಲಾಪಟ್ಟಣಕ್ಕೆ ಹತ್ತಿರ ಬರ್ತಾ ಇದ್ದಾರೆ. ದಾರಿಯಲ್ಲಿ, ಮಿಥಿಲಾಪಟ್ಟಣಕ್ಕೆ ಹೋಗುವ ದಾರಿಯಲ್ಲಿ ರಾಮ ಹೋಗುವಾಗ ಒಂದು ಬಂಡೆಕಲ್ಲಿತ್ತಂತೆ, ಹಾಸುಗಲ್ಲು. ಅದರ ಮೇಲೆ ಪಾದ ಊರಿದ. ಪಾದ ಸ್ಪರ್ಶ ಆದ ಕೂಡಲೇ ಆ ಕಲ್ಲು ಚೈತನ್ಯ ಪಡೀತಂತೆ. ಆ ಕಲ್ಲಿಗೆ ಚೈತನ್ಯ ಬಂತು. ಆ ಶಿಲೆ ಹೋಗಿ ಬಾಲಿಕೆ ಆದ್ಲು ಅವಳು. ಮೂಲ ನೋಡಿದರೆ ಶಿಲೆ, ರಾಮನ ಸ್ಪರ್ಶ ಆದ ಕೂಡಲೇ ಬಾಲ, ಶಿಲಾ ಬಾಲಾಜಾತ ಅಂತಾರೆ. ಶಿಲಾ ಬಾಲಾಜಾತ, ಆ ಶಿಲೆ ಹೋಗಿ ಬಾಲೆ ಆದ್ಲು, ಕನ್ಯೆ ಆಯ್ತದು. ಯಾರದು ಕನ್ಯೆ? ಅಹಲ್ಯ ಅಂತ ಒಬ್ಬ ಋಷಿಪತ್ನಿ. ಅಥೋ ಅಹಲ್ಯಾಂ ಪತಿನಾಭಿಶಪ್ತಾಂ ಪ್ರದರ್ಶನಾದಿಂದ್ರ ಕೃತಾತ್ಸಿಲೀಕೃತಾಂ. ಚತುರ್ಮುಖ ಬ್ರಹ್ಮದೇವರು ಅಹಲ್ಯೆಯನ್ನು ಸೃಷ್ಟಿ ಮಾಡಿದವರು. ಹಲಂ ನಾಮೇಹ ವೈರೂಪ್ಯಂ. ಹಲ ಅಂತಂದರೆ ಅವಲಕ್ಷಣ, ಹಲ ಅಂದರೆ ಅವಲಕ್ಷಣ, ಹಲ್ಯ ಅಂದ್ರೂ ಅವಲಕ್ಷಣ. ಅಹಲ್ಯೆಯಲ್ಲಿ ಒಂದೇ ಒಂದು ಅವಲಕ್ಷಣ ಇಲ್ಲ. ಆದ್ದರಿಂದ ಅವಳಿಗೆ ಅಹಲ್ಯ ಅಂತ ಹೆಸರು. ಎಂಥ ಹೆಸರಿಟ್ಟಿದ್ದಾರೆ ನೋಡಿ. ಹಿಂದಿನ ಕಾಲದಲ್ಲಿಟ್ಟ ಪ್ರತಿಯೊಂದು ಹೆಸರು ಸಾರ್ಥಕ ಆಗ್ತಿತ್ತು. ಅಹಲ್ಯ ಅಂದರೆ ವೈರೂಪ್ಯ, ಅವಲಕ್ಷಣ ಇಲ್ಲದ ಹೆಣ್ಣು, ಸಂಪೂರ್ಣ ಲಕ್ಷಣ ಇರಬೇಕು. ಅಂಥ ಒಂದು ಸುಂದರಿಯಾದ ಕನ್ಯೆಯನ್ನು ಸೃಷ್ಟಿ ಮಾಡಿ ಅಹಲ್ಯ ಅಂತ ನಾಮಕರಣ ಮಾಡಿದರು. ನಾಮಕರಣ ಮಾಡುವಾಗ ದೇವತೆಗಳು ಅನುಮೋದನೆ ಮಾಡಬೇಕಂತ. ಮಧ್ವಾಚಾರ್ಯರಿಗೆ ಹೆಸರಿಡುವಾಗ ವಾಸುದೇವ ಅಂತ ಹೆಸರಿಟ್ಟರು.
ವಾ ಅಂದರೆ ಜ್ಞಾನ, ಅಸುದೇವ ಅಂದರೆ ಪ್ರಾಣದೇವರು. ಜ್ಞಾನಕ್ಕೋಸ್ಕರ, ಜ್ಞಾನದಾನ ಮಾಡಲಿಕ್ಕೋಸ್ಕರ ಅವತಾರ ಮಾಡಿದ ಪ್ರಾಣದೇವರಾದ್ದರಿಂದ ವಾಸುದೇವ ಅನ್ನೋ ಹೆಸರು ಸಾರ್ಥಕವಾಯಿತು ಅಂತಾರೆ. ಹೆಸರಿಟ್ಟರೆ ಹಾಗಿಡಬೇಕು. ಅಹಲ್ಯ ಅನ್ನೋ ಹೆಸರಿಟ್ಟು. ಯಾರೋ ಒಬ್ಬರು ತಮ್ಮ ಮಗನಿಗೆ ಕ್ಷೀರಸಾಗರ ಭಟ್ಟಾಚಾರ್ಯ ಅಂತ ಹೆಸರಿಟ್ಟಿದ್ದರಂತೆ. ನಿಮ್ಮ ಹೆಸರೇನು ಅಂದರೆ ಕ್ಷೀರಸಾಗರ ಭಟ್ಟಾಚಾರ್ಯ, ಒಂದು ಲೋಟ ಹಾಲಿಲ್ಲ ಮನೆಯಲ್ಲಿ. ಇಂಥ ಹೆಸರಿದು. ಇನ್ನೊಬ್ಬ ಏನೋ ರೋಗ ಬಂದು ಡಾಕ್ಟ್ರ್ ಹತ್ರ ಹೋದನಂತೆ. ತನ್ನ ರೋಗ ಎಲ್ಲ ಹೇಳ್ಕೊಂಡ. ಔಷಧ ಬರ್ಕೊಡ್ಬೇಕಲ್ಲ. ನಿನ್ನ ಹೆಸರೇನಪ್ಪ ಅಂತ ಕೇಳಿದರು ಡಾಕ್ಟ್ರು. ಆರೋಗ್ಯ ಸ್ವಾಮಿ ಅಂತ ಅಂದಂತೆ. ಚೆನ್ನಾಗಿದೆ ಅಂದ. ಇದು ಹಾಗಲ್ಲ. ಅಹಲ್ಯ ಅಂತಂದರೆ ಅವಲಕ್ಷಣ ಇಲ್ಲದ ಹೆಣ್ಣು. ಹಲಂ ನಾಮೇಹ ವೈರೂಪ್ಯಂ. ಹಲ ಅಂದರೆ ಅವಲಕ್ಷಣ, ಅಹಲ್ಯ ಅಂದರೆ ಅವಲಕ್ಷಣ ಇಲ್ಲದ ಹೆಣ್ಣು. ಅಂಥ ಅಹಲ್ಯನ್ನು ಸೃಷ್ಟಿ ಮಾಡಿದ ಮೇಲೆ ಯಾರ್ಯಾರೋ ಮದುವೆ ಮಾಡ್ಕೋಬೇಕು ಅಂತ ಬಯಸಿದ್ರಂತೆ. ಇಂದ್ರನೂ ಕೂಡ ಅವಳ ಮೇಲೆ ದೃಷ್ಟಿ ಹಾಕಿದ್ನಂತೆ. ನಾನು ಮದುವೆ ಮಾಡಿಕೊಳ್ಬೇಕು ಅಂತ ದೃಷ್ಟಿ ಇತ್ತು. ಆದರೆ ಅಹಲ್ಯೆ ಮದುವೆ ಮಾಡಿಕೊಂಡದ್ದು ಗೌತಮ ಋಷಿಗಳನ್ನು. ಆದರೆ ದೇವೇಂದ್ರನಿಗೆ ಮಾತ್ರ ಬಹಳ ಕುತೂಹಲ ಇತ್ತಂತೆ. ಅಹಲ್ಯೆಯನ್ನು ಮದುವೆ ಮಾಡ್ಕೋಬೇಕು ಅಂತ ಕುತೂಹಲ. ಒಂದು ಸಲ ಗೌತಮ ಋಷಿಗಳು ಇಲ್ಲದೇ ಇದ್ದ ಸಂದರ್ಭದಲ್ಲಿ ದೇವೇಂದ್ರ ಬಂದು ಅಹಲ್ಯೆ ಮೇಲೆ ಬಲಾತ್ಕಾರ ಮಾಡಿಬಿಟ್ನಂತೆ. ಬಲಾತ್ಕಾರ ಮಾಡಿದ್ದರಿಂದ ಪತಿತಳಾದ ಹೆಣ್ಮಗಳಾದಳು. ಇವಳದ್ದೇನೂ ಮಾನಸಿಕ ದೋಷ ಇಲ್ಲ. ಆದರೆ ಇಂದ್ರನೇ ಬಲಾತ್ಕಾರ ಮಾಡಿದ್ದು. ಏನು ಬಲಾತ್ಕಾರ ಯಾರು ಮಾಡಿದರೂ ಕೂಡ ಪಾತಿವ್ರತ್ಯ ಅಂತೂ ಹೋಯ್ತಾ? ಈಗ ನಾವು ಸ್ವಂತ ಇಚ್ಛೆಯಿಂದ ಬಿದ್ದರೂ ಕಾಲು ಮುರಿತದೆ. ಸ್ವೇಚ್ಛೆ ಇಲ್ಲದೇನೆ ಇನ್ನೊಬ್ಬರು ತಳ್ಳಿದಾಗ ಬಿದ್ದರೂ ಕಾಲಂತೂ ಮುರಿಯೋದೆ. ಎಲ್ಲ ನಾನು ಬೇಕು ಅಂತ ಬೀಳಲಿಲ್ಲ, ಈ ಸ್ವೇಚ್ಛೆಯಿಂದ ಬೀಳಲಿಲ್ಲ ಅಂತಂದರೆ ಕಾಲು ಮುರಿಯದೇ ಇರ್ತದೆ. ಹಾಗೆ ಪಾತಿವ್ರತ್ಯ ಸ್ವೇಚ್ಛೆಯಿಂದ ಅವಳು ನಡ್ಕೊಂಡಿದ್ದರೂ ಪಾತಿವ್ರತ್ಯ ಭಂಗ ಆಗ್ತಿತ್ತು. ಬಲಾತ್ಕಾರ ಆದರೂ ಪಾತಿವ್ರತ್ಯ ಅಂತೂ ಭಂಗ ಆಗಿಬಿಡ್ತು. ಅದಕ್ಕೋಸ್ಕರ ಗೌತಮ ಋಷಿಗಳು ಅಹಲ್ಯೆಗೆ ನೀನು ಅನೇಕ ವರ್ಷಗಳ ಕಾಲ ಶಿಲಾರೂಪದಲ್ಲಿರು ಅಂತ ಶಾಪ ಹಾಕಿದ್ರು. ಅವಳೇ ಶಿಲೆಯಾಗಿದ್ಲು. ಅಥೋ ಅಹಲ್ಯಾಂ ಪತಿನಾಭಿಶಪ್ತಾಂ ಪ್ರದರ್ಶನಾತ್ ಇಂದ್ರಕೃತಾತ್ ಶಿಲೀಕೃತಾಂ. ಇಂದ್ರ ಮಾಡಿದ ಪ್ರದರ್ಶನ ಅಂತಾರೆ ಮಧ್ವಾಚಾರ್ಯ. ಬಲಾತ್ಕಾರದಿಂದ ಶಿಲೀಕೃತಳಾಗಿದ್ಲು, ಶಿಲೆಯಾಗಿದ್ಲು. ಅದರಿಂದ ಗೌತಮರಿಗೆ ಏನೂ ದೋಷ ಇಲ್ಲ, ಇಂದ್ರನಿಗೂ ದೋಷ ಇಲ್ಲ. ಇಂದ್ರನೇ ಮೂಲ ಕಾರಣ. ಇಂದ್ರ ಮಾಡಿದ್ದು ಪ್ರದರ್ಶನೆ. ಆದರೆ ಇಂದ್ರನಿಗೆ ದೋಷ ಇಲ್ಲ. ಯಾಕೆಂದರೆ ಅಪರೋಕ್ಷ ಜ್ಞಾನಿ. ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಂಥವನು ಅಪರೋಕ್ಷ ಜ್ಞಾನಿ. ಇಂಥದ್ದೆಲ್ಲ ಅವರಿಗೆ ದೋಷ ಆಗೋದಿಲ್ಲ. ಅಪರೋಕ್ಷ ಜ್ಞಾನ ಇಲ್ಲದಿದ್ದವರಿಗಾದರೆ ಈ ರೀತಿ ಬಲಾತ್ಕಾರ ಮಾಡಿದರೆ ದೋಷ ಬರ್ತದೆ. ಅವರನ್ನು ಯಾರೂ ಮಾತಾಡಿಸಬಾರ್ದು, ಅಸಂಸ್ಪೃಶ್ಯತ್ವ, ಅಸಂಭಾಷ್ಯತ್ವ, ಅವ್ರನ್ನ ಮುಟ್ಟಬಾರ್ದು, ಸಂಭಾಷಣೆ ಮಾಡಬಾರ್ದು, ಪಂಕ್ತಿಯಲ್ಲಿ ಕೂಡಿಸ್ಕೋಬಾರ್ದು, ಸಹಪಂಕ್ತಿ, ಇದೆಲ್ಲ ನಿಷಿದ್ಧ ಅಂತ ಉಂಟು. ಆದರೆ ಇಂದ್ರನಿಗೆ ಇದು ಯಾವುದು ಅನ್ವಯಿಸೋದೇ ಇಲ್ಲ. ಯಾಕೆಂದರೆ ಅಪರೋಕ್ಷ ಜ್ಞಾನಿ. ಆದರೂ ಸ್ವಲ್ಪ ದೋಷ ಬಂದಿತ್ತು ಇಂದ್ರನಿಗೆ. ಏನು ದೋಷ ಬಂದಿತ್ತು ಅಂದರೆ ಗೌತಮರಿಗೂ ಅಹಲ್ಯೆಗೂ ವಿಯೋಗ ಆಯಿತೋ ಇಲ್ಲೋ. ಗೌತಮರಿಗೂ ಅಹಲ್ಯೆಗೂ ವಿಯೋಗ ಆಯಿತು. ಅಹಲ್ಯೆ ಕಲ್ಲಾಗಿ ಬಿಟ್ಲು, ಗೌತಮರು ಒಬ್ಬಟ್ಟಿಗರಾದರು. ಈ ದಂಪತಿಗಳನ್ನು ವಿಯೋಗ ಮಾಡಿದ ಪಾಪ ಅದು ಇಂದ್ರನಿಗೆ ಬಂತು. ಅದು ಸ್ವಲ್ಪ ಪ್ರಭಾವಿ ಆಯಿತು. ಯಾಕೆ ಇಬ್ಬರೂ ಭಗವದ್ಭಕ್ತರು. ಅಹಲ್ಯನೂ ಭಗವದ್ಭಕ್ತಳೆ, ಗೌತಮರೂ ಭಗವದ್ಭಕ್ತಳೆ. ತದ್ಭಕ್ತದ್ವೇಷ ಏವಚ ಅಂತಾರೆ. ಪರಮಾತ್ಮನ ಭಕ್ತರಿಗೇನಾದರೂ ಮನಸ್ಸಿಗೆ ಬೇಜಾರು ಮಾಡಿದರೆ ಆ ದೋಷ ಅಂಟುತ್ತದೆ. ಅದರಿಂದ ದೇವೇಂದ್ರನಿಗೆ ಸ್ವಲ್ಪ ದೋಷ ಇತ್ತು. ಆದರೆ ಅದು ಮೋಕ್ಷಕ್ಕೇನೂ ಪ್ರತಿಬಂಧಕ ಅಲ್ಲ. ಮೋಕ್ಷಕ್ಕೆ ಪ್ರತಿಬಂಧಕ ಆಗೋದಿಲ್ಲ. ಮೋಕ್ಷಕ್ಕೂ ಹೋಗಬಹುದು. ಮೋಕ್ಷದಲ್ಲಿ ಆನಂದೋದ್ರೇಕಕ್ಕೆ ಸ್ವಲ್ಪ ಕುಠಿತ ಆಗ್ತದೆ. ಹಾಲು ಉಕ್ಕಿದ ಹಾಗೆ ಮೋಕ್ಷದಲ್ಲಿ ಕೆಲವು ಸಲ ಆನಂದ ಉಕ್ತದೆ, ಅದು ಸ್ವಲ್ಪ ತಡೀತದಷ್ಟೆ. ಇದು ದೇವತೆಗಳಿಗೆಲ್ಲ ಹಾಗೆ. ಆದರೂ ಅದು ಆಗಬಾರ್ದು. ಆ ದೋಷ ಪರಿಹಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಶ್ರೀರಾಮಚಂದ್ರ
ಆ ಕಲ್ಲಾದ ಅಹಲ್ಯೆಯನ್ನು ತಿಳ್ಕೊಂಡು ಅದೇ ಕಲ್ಲಿನ ಮೇಲೆ ಪಾದ ಊರಿದ. ಪಾದಸ್ಪರ್ಶ ಆಯಿತು, ಆ ಕಲ್ಲಿಗೆ ಚೈತನ್ಯ ಬಂತು. ಸುಯೋಜಯಾಮಾಸ ಸ ಗೌತಮೇನ, ಗೌತಮರ ಜೊತೆಗೆ ಅವಳನ್ನು ಸೇರಿಸಿಬಿಟ್ಟ ಶ್ರೀರಾಮ. ಇದೇ ನೋಡಿ, ದಂಪತಿಗಳಿಗೆ ವಿಯೋಗ ಆಗಿತ್ತು, ಅವರನ್ನು ಇಬ್ಬರಿಗೂ ಪರಸ್ಪರ ಸಹಯೋಗ ಆಗುವ ಹಾಗೆ ಶ್ರೀರಾಮಚಂದ್ರ ಅನುಗ್ರಹ ಮಾಡಿದ. ದಂಪತಿಗಳನ್ನು ಅಗಲಿಸೋದು ಎಷ್ಟು ದೋಷ, ದಂಪತಿಗಳನ್ನು ಒಟ್ಟುಗೂಡಿಸೋದು ಎಂಥದ್ದು. ಈ ರೀತಿ ಆ ದಂಪತಿಗಳನ್ನು ಒಟ್ಟುಗೂಡಿಸಲಿಕ್ಕೋಸ್ಕರ ಶ್ರೀರಾಮಚಂದ್ರ ಕಲ್ಲನ್ನು ಶಿಲೆಯನ್ನಾಗಿ ಮಾಡಿದ. ಗೌತಮ ಋಷಿಗಳು ಶಾಪ ಕೊಟ್ಟರು, ಅವರದ್ದು ತಪ್ಪಲ್ವೇ? ಇಂದ್ರ ಬಲಾತ್ಕಾರ ಮಾಡಿದ ಮೇಲೆ ಅವರ್ಯಾಕೆ ಶಾಪ ಕೊಟ್ಟರು? ಗೌತಮ ಋಷಿಗಳು ಯಾಕೆ ಶಾಪ ಕೊಟ್ಟರು ಅಂದರೆ, ಅವರು ಯೋಗ್ಯತೆ ಮೀರಿ ಪುಣ್ಯ ಮಾಡಿದ್ದರು. ಎಷ್ಟು ಪುಣ್ಯ ಅಂತ ಇರ್ತದೋ ಅಷ್ಟು ಮಾಡಬೇಕು. ಪುಣ್ಯವೇ ಹೌದು, ಆದರೂ ಯೋಗ್ಯತೆ ಮೀರಿ ಮಾಡಬಾರ್ದು. ತೀರ್ಥವೇ, ಎಷ್ಟು ತಗೋಬೇಕೋ ಶಾಸ್ತ್ರೋಕ್ತವಾಗಿ ಅಷ್ಟೇ ತಗೋಬೇಕು. ತೀರ್ಥ ಅಂತ ಹೇಳಿಬಿಟ್ಟು ಅದು ಗೌರವ ಕೊಡಬೇಕು ಅಂತ ಪಕ್ಕದಲ್ಲಿ ಇಟ್ಕೊಂಡು ಊಟದ ಮಧ್ಯದಲ್ಲೆಲ್ಲ ತೀರ್ಥ ಕುಡಿದ್ರೆ ಹೇಗೆ? ಅದು ತಪ್ಪಾಗ್ತದೆ. ಅದರಿಂದ ಯೋಗ್ಯತೆ ಮೀರಿ ಪುಣ್ಯವನ್ನು ಮಾಡಿಕೊಡುದು. ಗೌತಮ ಋಷಿಗಳದ ಪುಣ್ಯ ಯೋಗ್ಯತೆ ಮೀರಿ ಆಗಿತ್ತು, ಅದು ಹ್ರಾಸ ಆಗಬೇಕಾಗಿತ್ತು. ಆ ಪುಣ್ಯ ಹ್ರಾಸ ಆಗಬೇಕಾಗಿದ್ದರೆ ಅವರು ಶಾಪ ಕೊಡಬೇಕು. ಋಷಿಗಳು ಯಾವಾಗಲೂ ಇನ್ನೊಬ್ಬರಿಗೆ ಶಾಪ ಕೊಟ್ಟರೆ ಅವರ ಪುಣ್ಯ ಹೋಗ್ತದೆ. ಬೇರೇನಾದರೂ ಮಾಡ್ಬೋದಿತ್ತಲ್ಲ ಪುಣ್ಯ ಹ್ರಾಸ ಆಗಲಿಕ್ಕೆ, ಅಹಲ್ಯೆಗೆ ಯಾಕೆ ಶಾಪ ಕೊಡಿಸ್ಬೇಕು? ಬೇರೆ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದರೆ ಅಂಥ ಋಷಿಗಳು ಶಾಪ ಕೊಡ್ತಿದ್ದಿಲ್ಲ, ಅಂಥ ಶಾಪ ಕೊಡ್ತಿದ್ದಿಲ್ಲ ಅವರು. ಅವರ ಪತ್ನಿ ಮೇಲೇ ಇಂದ್ರ ಬಲಾತ್ಕಾರ ಮಾಡಿದಾಗ ಇಂದ್ರನಿಗೂ ಶಾಪ ಕೊಟ್ಟರು, ಅಹಲ್ಯೆಗೂ ಶಾಪ ಕೊಟ್ಟರು. ಇಂದ್ರನಿಗೆ ಶಾಪ ಕೊಟ್ಟರು, ಏನು ಕೊಟ್ಟರು? ಇಂದ್ರ, ನೀನು ಸ್ವರ್ಗಲೋಕದ ಅಧಿಪತಿ ಸ್ಥಾನದಲ್ಲಿ ಕೂತದ್ರಿಂದ ಇಂಥ ಕೆಲಸ ಮಾಡ್ತಾ ಇದ್ದಿ, ಆದ್ದರಿಂದ ಸ್ವರ್ಗಾಧಿಪತಿಯ ಸ್ಥಾನವೇ ಅದು ಸ್ಥಿರವಾಗದೇ ಇರಲಿ ಅಂತ ಶಾಪ ಕೊಟ್ಟುಬಿಟ್ರು. ಆದ್ದರಿಂದ ಯಾರು ಬಂದರೂ ಸ್ವರ್ಗದ ಸಿಂಹಾಸನದಲ್ಲಿ ಕೂತರೆ ಆಗಿಂದಾಗೆ ಬೀಳ್ತಾನೇ ಇರ್ತಾರೆ, ಆ ಸ್ಥಾನಕ್ಕೆ ಶಾಪ ಕೊಟ್ಟುಬಿಟ್ರು. ಆದ್ದರಿಂದ ಪ್ರತಿ ಮನ್ವಂತರದಲ್ಲಿ ಇಂದ್ರ ಪದವಿಯಲ್ಲಿ ಒಬ್ಬೊಬ್ಬರು ಬಂದು ಕೂಡ್ತಾರೆ, ಆಗಿಂದಾಗೆ ದೈತ್ಯರಿಂದ ಸೋತು ಬೀಳ್ತಿರ್ತಾರೆ. ಪರಮಾತ್ಮ ಉಪೇಂದ್ರನಾಗಿ ಬಂದು ಅವ್ರನ್ನ ಮತ್ತೆ ಎತ್ತಿ ಕೂಡಿಸ್ತಾನೆ. ಆ ಪದವಿಗೆ ಶಾಪ ಕೊಟ್ಬಿಟ್ರು. ಇಂದ್ರನಿಗೂ ನಿನ್ನ ಮೈಯೆಲ್ಲ ಕಣ್ಣಾಗಲಿ ಅಂತ ಶಾಪ ಕೊಟ್ಟರು. ಸಹಸ್ರಾಕ್ಷನಾದ ಅವಳು ಇದಾದ್ಲು. ಇದೆಲ್ಲ ಏನಿದು? ಅಹಲ್ಯೆಗೆ ಏನು ತಪ್ಪು? ಅವಳದ್ದೇನು ತಪ್ಪಿಲ್ಲ. ಏನೋ ಪ್ರಾರಬ್ಧ ಕರ್ಮ ಇತ್ತು, ಸ್ವಲ್ಪ ಕಾಲ ಶಿಲೆಯಾಗುವ ಪ್ರಾರಬ್ಧ ಕರ್ಮ ಇತ್ತು, ಶಿಲೆಯಾಗಿತ್ತು. ರಾಮನ ಪಾದ ಸ್ಪರ್ಶ ಆಗಿ ಉದ್ಧಾರ ಆದ. ಹೀಗೆ ಗೌತಮರ ಪುಣ್ಯ ಹ್ರಾಸ ಆಗಬೇಕಾಗಿತ್ತು. ಅದಕ್ಕಿದೇ ಉಪಾಯ. ಆ ಹೆಂಡತಿ ಮೇಲೆ ಬಲಾತ್ಕಾರ ಮಾಡದ ಹೊರತು ಗೌತಮ ಋಷಿಗಳು ಶಾಪ ಕೊಡ್ತಿದ್ದೆ. ಅದಕ್ಕೋಸ್ಕರ ಈ ರೀತಿ ಮಾಡಿ. ಇದೆಲ್ಲ ಮಧ್ವಾಚಾರ್ಯರು ನಿರ್ಣಯ ಕೊಡ್ತಾರೆ. ಇದು ದೇವತೆಗಳಲ್ಲಿ ಮಾತ್ರ ಹೀಗೆ, ಮನುಷ್ಯರಲ್ಲಿಲ್ಲ. ಮನುಷ್ಯರು ಯೋಗ್ಯತೆ ಮೀರಿ ಪುಣ್ಯ ಮಾಡೋದು ಅಂತಲೇ ಇಲ್ಲ. ಪಾಪ ಬೇಕಾದರೆ ಮಾಡ್ತಾರೆ, ಯೋಗ್ಯತೆ ಮೀರಿ ಸಾಕಷ್ಟು ಮಾಡ್ತಾರೆ. ಯೋಗ್ಯತೆ ಮೀರಿ ಪುಣ್ಯ ನಡೆಯೋದಿಲ್ಲ. ಅವರೇನಾದರೂ ಇಂಥ ಕೆಲಸ ಏನಾದರೂ ದುರ್ವ್ಯವಹಾರ, ಈಗ ಇಂದ್ರನಿಗೆ ಏನು ಗತಿ? ಇಂದ್ರನಿಗೂ ಯಾವ ದೋಷ ಇಲ್ಲ, ಅಪರೋಕ್ಷ ಜ್ಞಾನಿ. ಇಂದ್ರ ಹೀಗೆ ಮಾಡಿದ್ದಾನೆ ಅಂತ ಬೇರೆ ಮನುಷ್ಯರು ಮಾಡಲಿಕ್ಕೆ ಹೋದರೆ, ಅವರೇನಾದರೂ ಹೇಳಿದರೆ ಯೋಗ್ಯತೆ ಮೀರಿ ಪುಣ್ಯ ಬಂದಿತ್ತು, ಅದು ಹ್ರಾಸ ಆಗಲಿ ಅಂತ ಹಿಂಗೆ ಮಾಡಿದ್ದೀನಿ ಅಂತಂದರೆ ದೇವರು ಕೇಳಲ್ಲ. ಈಗ ಯುಧಿಷ್ಠಿರ ಜೂಜಾಟ ಆಡಿದ. ಯಾಕೆ ಆಡಿದ? ಯುಧಿಷ್ಠಿರ ಜೂಜಾಟ ಆಡಿದ. ಇವತ್ತಿನವ್ರಿಗೂ ಅವನಿಗೂ ಏನು ವ್ಯತ್ಯಾಸ ಅಂದರೆ, ಯುಧಿಷ್ಠಿರ ಜೂಜಾಟ ಆಡಿದ್ದು ರಾಜಸೂಯಾಗ ಮಾಡಿ ಯೋಗ್ಯತೆ ಮೀರಿ ಪುಣ್ಯ ಬಂದಿತ್ತು, ಅದು ಹ್ರಾಸ ಆಗಬೇಕಾಗಿತ್ತು. ಭೀಮನನ್ನು, ದ್ರೌಪದಿಯನ್ನು, ಅವ್ರನ್ನೆಲ್ಲ ಪಣಕ್ಕಿಟ್ಟು ಜೂಜಾಟ ಆಡಿದ್ನಲ್ಲ, ಅದು ಹ್ರಾಸ ಆಗಬೇಕಾಗಿತ್ತು. ಅದಕ್ಕೋಸ್ಕರ ಜೂಜಾಟ ಆಡಿ. ಯೋಗ್ಯತೆ ಮೀರಿ ಬಂದ ಪುಣ್ಯ ಹ್ರಾಸ ಆಗಬೇಕು, ಅದು ಕಡಿಮೆ ಆಗಬೇಕು. ಮನುಷ್ಯರು ಅದಕ್ಕೆ ಅನ್ವಯ ಇಲ್ಲ, ಮನುಷ್ಯರಿಗೆ ಇದು ಅನ್ವಯಿಸೋದಿಲ್ಲ. ದೇವರ್ಷಿ ವಿಷಯಮೇತತ್, ದೇವತೆಗಳು ಋಷಿಗಳಿಗೆ ಸಂಬಂಧಪಟ್ಟದ್ದು ಈ ನಿಯಮ. ಆದ್ದರಿಂದ ಗೌತಮರಿಗೂ ಹಾಗೆ,
ಇಂದ್ರನ ಯಾಕೆ ಉಪಯೋಗಿಸ್ಕೊಂಡ ಪರಮಾತ್ಮ ಅಂದರೆ ರಾಮದೇವರ ಪಾದದ ಮಹಿಮೆ ತೋರಿಸ್ಬೇಕು. ಇಲ್ಲದಿದ್ದರೆ ರಾಮದೇವರ ಪಾದದ ಮಹಿಮೆ ಎಷ್ಟು ಅಂತ ಹೇಗೆ ಗೊತ್ತಾಗಬೇಕು? ರಾಮದೇವರ ಪಾದದಕ್ಕಿಷ್ಟು ಮಹಿಮೆ ಇದೆ. ಕಲ್ಲಿಗೆ ಚೈತನ್ಯ ತುಂಬತಕ್ಕಂಥ ಪಾದ ರಾಮನ ಪಾದ. ನೈರ್ಮಲ್ಯಾಚ್ಯ ನಿರಂತರ ಸ್ಮೃತಿಕೃತೆ ವೈರಾಗ್ಯ ಭಾಗ್ಯಾಯ ಚ ಅಂತಾರೆ. ರಾಮನ ಪಾದ ಸ್ಮರಣೆ ಮಾಡಿದರೆ ಪಾಪ ಪರಿಹಾರ ಆಗ್ತದೆ. ಮನಸ್ಸಿಗೆ ರಾಮನ ಪಾದ ಸ್ಪರ್ಶ ಆಯಿತೋ ಇಲ್ಲೋ, ಪಾಪ ಪರಿಹಾರ ಆಗ್ತದೆ. ನಿರಂತರ ಸ್ಮೃತಿಕತೆ, ಕಲ್ಲಿಗೆ ಚೈತನ್ಯ ಬಂದಂತೆ ನಿರಂತರ ಭಗವಂತನ ತತ್ವಜ್ಞಾನ ಬರ್ತಾ ಹೋಗ್ತದೆ. ವೈರಾಗ್ಯ ಭಾಗ್ಯಾಯ ಚ, ರಾಮನ ಪಾದ ಅರಣ್ಯಕ್ಕೆ ಯಾತ್ರೆ ಮಾಡಿತು, ವೈರಾಗ್ಯವನ್ನು ತಂದುಕೊಡ್ತದೆ ರಾಮನ ಪಾದ. ಅದಕ್ಕೆ ಇವೆಲ್ಲ ಘಟನೆ ನಡೀತು. ಹೀಗೆ ಶ್ರೀರಾಮಚಂದ್ರ ದೇವರು ಮಿಥಿಲೆಗೆ ಹೋಗುವಾಗ, ವಿಶ್ವಾಮಿತ್ರರ ಜೊತೆಗೆ ಹೋಗುವಾಗ ಅಹಲ್ಯೆಯನ್ನು ಉದ್ಧಾರ ಮಾಡಿ, ಅಹಲ್ಯೆ ಏನು ವ್ಯಭಿಚಾರಿಣಿ ಅಲ್ಲ, ಅವಳಿಗೇನು ದೋಷ ಇಲ್ಲ, ಬಲಾತ್ಕಾರ ಆಯ್ತಷ್ಟೆ. ಅದಕ್ಕೆ ಪ್ರಾತಸ್ಮರಣೀಯರಲ್ಲಿ ಅಹಲ್ಯೆಯನ್ನು ಸೇರಿಸಿದ್ದಾರೆ. ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಅಂತ. ಯಾಕೆ? ಬಲಾತ್ಕಾರಕ್ಕೊಳಗಾದ ಅಷ್ಟೇ, ಅವಳಲ್ಲೇನೂ ದೋಷ ಇಲ್ಲ. ಇಂದ್ರನನಿಗೂ ದೋಷ ಇಲ್ಲ. ಇಂದ್ರನನ್ನಂತೂ ಅಹಲ್ಯೆಯ ಜಾರ ಅಂತ ಪ್ರಶಂಸೆ ಮಾಡ್ತಾರೆ ವೇದದಲ್ಲಿ. ಅಪರೋಕ್ಷ ಜ್ಞಾನಿಗಳಿಗೆ ಪಾಪ ಇಲ್ಲ. ಆದರೂ ಗೌತಮರಿಗೂ ಅಹಲ್ಯೆಗೂ ವಿಯೋಗ ಉಂಟು ಮಾಡಿದ್ದರಿಂದ ಬಂದ ಪಾಪ, ಆ ಪಾಪನೂ ಹೋಗಲಿ ಅಂತ ಪರಮಾತ್ಮ ಅಹಲ್ಯೆಯನ್ನು ಗೌತಮರ ಜೊತೆಗೆ ಸೇರಿಸಿದ, ಉದ್ಧಾರ ಮಾಡಿದ. ಅಹಲ್ಯೆಗೆ ಪ್ರಾರಬ್ಧ ಕರ್ಮ ಇತ್ತು, ಕಲ್ಲಿನ ರೂಪದಿಂದ ಅವಳು ತಪಸ್ಸು ಮಾಡಿದ್ಲು ಅಂತ ಇಟ್ಕೋಬೇಕು. ತಪಸ್ಸು ಮಾಡಿ ಉದ್ಧಾರ ಆದ. ಆಮೇಲೆ ಮುಂದುವರೆದರು.